ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು HSTR, GPSTR ಮತ್ತು PSTR ಈ ಮೂರು ಕೋರ್ಸ್ಗಳು 2026ರಲ್ಲಿ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ ಎಲ್ಲರೂ ಕೂಡ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದೀರಿ. ಬಹಳ ದಿನಗಳಿಂದನೂ ಕೂಡ ಓದ್ಕೊಳ್ತಾ ಬರ್ತಾ ಇದ್ದೀರಿ. ಹಾಗೆ ನಿಮ್ಮ ಓದು ಕಂಟಿನ್ಯೂ ಇರಲಿ ಅನ್ನೋದೇ ನಮ್ಮ ಆಸೆಯಾಗಿರುತ್ತೆ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಪ್ರತಿದಿನವೂ ಕೂಡ ಈ ಮೂರು ಕೋರ್ಸಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಸ್ಗಳನ್ನು EVS ಆಗಿರ್ಬೋದು, ಹಾಗೆ ಮ್ಯಾಥ್ಸು, ಸೈಕಾಲಜಿ, ಕನ್ನಡ, ಇಂಗ್ಲೀಷು, ಪ್ರತಿಯೊಂದು ಕೂಡ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಜಿಯೋಗ್ರಫಿ ವಿಷಯದ ಮೇಲೆ ಈ ಮೂರು ಎಕ್ಸಾಮಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳು ಹೇಗಿರ್ತಾವೆ ಅಂತೇಳಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಪ್ರತಿದಿನ ನೋಟಿಫಿಕೇಶನ್ ಅನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ನೋಡಿ HSTR ಹಾಗೆ PSTR ಮತ್ತು GPSTR ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ಕೊಟ್ಟಿದ್ದೀವಿ. ಈ ಆನ್ಲೈನ್ ಕೋರ್ಸನ್ನು ನೀವು ಯಾವ ರೀತಿ ಪಡ್ಕೋಬೋದಪ್ಪ ಅಂದರೆ, ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ SKA ಅಂತ ಬರುತ್ತೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಬರುತ್ತೆ. ಸೊ ಆ ಒಂದು ಆ್ಯಪನ್ನು ನೀವು ತೊಗೊಂಡಾಗ ಅಲ್ಲಿ ಯಾವ ಕೋರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರೋಂಥ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಈ ವಿಡಿಯೋಸ್ಗಳು ಅಲ್ಲಿ ಏನು ಸಿಲೆಬಸ್ ಇರುತ್ತೋ, ಈಗ PSTR ಆಗಿರ್ಬೋದು, GPSTR, HSTR ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇರುತ್ತಲ್ಲ, ಆ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಚಾಪ್ಟರ್ನ ಇಟ್ಕೊಂಡು ಕ್ಲಾಸನ್ನು ಮಾಡಿದ್ದೀವಿ. ಹಾಗೆ ಕ್ವಶನ್ಸ್ ಅನಾಲಿಸಿಸ್ ಮಾಡಿದ್ದೀವಿ. ಹಾಗೆ ಟೆಸ್ಟ್ ಸೀರೀಸನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ನೋಡಿ, ಎಕ್ಸಾಮ್ ಯಾವಾಗಾದ್ರೂ ನೋಟಿಫಿಕೇಶನ್ ಆಗಲಿ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಟಿಫಿಕೇಶನ್ ಅಂತೂ ಆಗೇ ಆಗತ್ತೆ. ಆದರೆ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬಾರ್ದು. ಯಾಕೆ ಅಂತ ಕೇಳಿದರೆ, ನೋಡಿ, ಭಾಳ ದಿನಗಳಿಂದ TET ಎಕ್ಸಾಮ್ ಆದ ನಂತರದಲ್ಲಿ ಅದೇ ಹುರುಪಲ್ಲಿ ಓದ್ತಾ ಇದ್ದೀರಿ. ನೀವು ಏನಾದ್ರು ಮಿಸ್ ಮಾಡಿ ನೋಟಿಫಿಕೇಶನ್ ಆಗೋದು ಲೇಟ್ ಆಗ್ಬೋದು ಅಂತ ಡಿಲೇ ಮಾಡಿಕೊಂಡ್ರೆ ನಿಮ್ಮ ಹಿಂದೆ ಓದ್ತಾ ಇರೋವಂಥವ್ರು ಮುಂದೆ ಹೋಗ್ತಾರಷ್ಟೇ, ನೀವು ಅಲ್ಲೇ ಉಳ್ಕೊಬಿಡ್ತೀರಿ. ಯಾವುದೇ ಕಾರಣಕ್ಕೂ 1 ಗಂಟೆ ಹೆಚ್ಚು ಕಡಿಮೆ ಆಗಲಿ, ಏನು ಓದಬೇಕಂತ ಅಂದ್ಕೊಂಡಿದ್ರೋ ಆ ದಿನದಲ್ಲಿ ಅದನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡಿ. ನೋಟಿಫಿಕೇಶನ್ ಆಗುವಷ್ಟರಲ್ಲಿ ಎಲ್ಲ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ, ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿ, ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರ ಜೊತೆಗೆ ಏನಾದ್ರು ನೋಟಿಫಿಕೇಷನಲ್ಲಿ ಹೊಸ ಸಿಲೆಬಸ್ ಏನಾದ್ರು ಬಿಟ್ಟಂದರೆ ಅದನ್ನು ಅಪ್ಡೇಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಿಮಗೆ ಬರ್ತಾ ಇರುವಂತಹ ಎಕ್ಸಾಮಿಗೆ ನೀವು ಪ್ರಿಪೇರು ಕೂಡ ಆಗ್ತೀರಿ ಮತ್ತು ಅಪಾಯಿಂಟು ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ನಿಮಗೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿಯ ಒಂದು ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕಾನ್ಸೆಪ್ಟು ಕೂಡ ಕ್ಲಿಯರ್ ಆಗಿರುತ್ತೆ. ನೋಟಿಫಿಕೇಷನ್ ಆಗೋಷ್ಟರಲ್ಲಿ 1 ರೌಂಡು ಕ್ಲಾಸನ್ನು ಕೇಳಿ, ಅದಾದ ನಂತರದಲ್ಲಿ ಮತ್ತೆ ಮುಂದುವರೆದಿರುವಂತಹ ಭಾಗ ಏನಾದ್ರು ಅಪ್ಡೇಟ್ಸ್ ಇದ್ದರೆ ನೀವು ನೋಡ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ತರಗತಿಯಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿದಾವೆ ಅಂಥೇಳಿ ಒಂದೊಂದೇ ನೋಡ್ತಾ ಹೋಗೋದಾದರೆ, ಫಸ್ಟ್ ಕ್ವಶನ್ ನೋಡಿ, ಭಾರತದ ಪರ್ಯಾಯ ದ್ವೀಪದ ದಕ್ಷಿಣದ ತುದಿ ಕನ್ಯಾಕುಮಾರಿ ಇದು ಎಲ್ಲಿದೆ ಅಂತ ಕೇಳಿದಾನೆ. ಅಂದರೆ ಭಾರತದ ಪರ್ಯಾಯ ದ್ವೀಪದ ದಕ್ಷಿಣದ ತುದಿ ಯಾವುದಪ್ಪ ಅಂದರೆ ಅದು ಕನ್ಯಾಕುಮಾರಿ. ಹಾಗಾದರೆ ಕನ್ಯಾಕುಮಾರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ನೋಡಿ, ಸಮಭಾಜಕ ವೃತ್ತದ ದಕ್ಷಿಣ ಭಾಗದಲ್ಲಿದೆ ಅಂತ ಕೊಟ್ಟಿದ್ದಾರೆ ಒಂದೇ ಆಪ್ಷನ್ನು. ಮಕರ ಸಂಕ್ರಾಂತಿ ವೃತ್ತದ ದಕ್ಷಿಣ ಭಾಗದಲ್ಲಿದೆ, ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ನೋಡಿ, ಈ ರೀತಿ ಪ್ರಶ್ನೆ ಬಂದಾಗ ನಾವು ಮ್ಯಾಪ್ ಬಗ್ಗೆ ನಮಗೆ ತುಂಬ ಡೀಪ್ ಆಗಿರುವಂತಹ ನಾಲೆಡ್ಜ್ ಇರಬೇಕು. ಅಂದರೆ ಮ್ಯಾಪ್ ಬಗ್ಗೆ ಅಂದರೆ ಇಲ್ಲಿ ಮ್ಯಾಪಲ್ಲೇ ತೋರಿಸ್ಬಿಡ್ತೀನಿ ಯಾವ ರೀತಿ ನಾವು ಇಲ್ಲಿ ಕಲ್ತಿರಬೇಕು. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಮಾಡಬೇಕಂದ್ರೆ 5 ಪ್ರಮುಖ ಅಕ್ಷಾಂಶಗಳು ನಿಮಗೆ ನೆನಪಲ್ಲಿ ಇರಲಿ. ಆ 5 ಅಕ್ಷಾಂಶಗಳು ಯಾವುದಪ್ಪ ಅಂದರೆ, ನೋಡಿ, ಫಸ್ಟ್ ಒಂದು ಡ್ರಾ ಮಾಡೋಣ. ಇಲ್ಲಿ ಡ್ರಾ ಮಾಡ್ತಾ ಇರುವಂತಹ ರೇಖೆ ಯಾವುದಪ್ಪ ಅಂದರೆ ಇದೇ 0 ಡಿಗ್ರಿ ಸಮಭಾಜಕ ವೃತ್ತ, 0 ಡಿಗ್ರಿ ಈಕ್ವೇಟರ್, ಇದು ಸಮಭಾಜಕ ವೃತ್ತ. 2ನೇ ರೇಖೆ ಡ್ರಾ ಮಾಡ್ತೀನಿ, ಈ ಭಾಗದಲ್ಲಿ ಕಂಡುಬರುತ್ತೆ. ಸೊ ಇದನ್ನು 23.5 ಡಿಗ್ರಿ, 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ. ನೆಕ್ಸ್ಟ್ 3ನೇ ರೇಖೆಯನ್ನು ಡ್ರಾ ಮಾಡೋಣ. ನೋಡಿ, ಇದು 3ನೇ ರೇಖೆ, ಇದು ಕೂಡ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದರೆ ಮಕರ ಸಂಕ್ರಾಂತಿ ವೃತ್ತ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಂಥೇಳಿ 3 ರೇಖೆಗಳು ತುಂಬ ಇಂಪಾರ್ಟೆಂಟ್.
ಈಗ ಇರುವಂತಹ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆ? ಭಾರತಕ್ಕೆ ಸಂಬಂಧಪಟ್ಟಿರುವಂತೆ. ಭಾರತದ ಪರ್ಯಾಯ ದ್ವೀಪದ ದಕ್ಷಿಣದ ತುತ್ತ ತುದಿ ಕನ್ಯಾಕುಮಾರಿ. ಹಾಗಾದ್ರೆ ಆ ಪರ್ಯಾಯ ದ್ವೀಪದ ದಕ್ಷಿಣದ ತುತ್ತ ತುದಿ ಕನ್ಯಾಕುಮಾರಿ ಯಾವುದು ಅಂತ ಕೇಳಿದ್ರೆ ಈ ಪಾಯಿಂಟ್ ಇದೆಯಲ್ಲ, ಇದೇ ಕನ್ಯಾಕುಮಾರಿ. ಕ್ಲಿಯರಾ? ಇದೇ ಕನ್ಯಾಕುಮಾರಿ. ಈ ಭಾಗವನ್ನ ನಾವು ಅಬ್ಸರ್ವ್ ಮಾಡಬೇಕು. ಇದು ಕನ್ಯಾಕುಮಾರಿ. ಹಾಗಾದ್ರೆ ಕನ್ಯಾಕುಮಾರಿ ಎಲ್ಲಿದೆ ಅಂತ ನೋಡಿದಾಗ ಇಲ್ಲಿ ಆಪ್ಷನ್ ಅನ್ನ, ಈಗ ಈ ಕಡೆ ಆಪ್ಷನ್ ಅನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಏನು ಹೇಳ್ತಾ ಇದೆ? ಸಮಭಾಜಕ ವೃತ್ತದ ದಕ್ಷಿಣದಲ್ಲಿದೆ ಅಂತ ಇದೆ. ನೋಡಿ, ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದ ದಕ್ಷಿಣ ಅಂದ್ರೆ ಈ ಸೈಡ್ ಆಗತ್ತೆ. ದಕ್ಷಿಣದಲ್ಲಿದೆಯಾ? ದಕ್ಷಿಣದಲ್ಲಿ ಇಲ್ಲ. ಹಾಗಾಗಿ ಇದು ರಾಂಗ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗತ್ತೆ, ತಪ್ಪಾಗಿದೆ. ಮಕರ ಸಂಕ್ರಾಂತಿ ವೃತ್ತದ ದಕ್ಷಿಣ ಭಾಗದಲ್ಲಿದೆ. ಇದು ಮಕರ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಅದರ ಸೌತ್ ಅಲ್ಲಿ ಇದೆ ಅಂದ್ರೆ ಇದು ಕೂಡ ತಪ್ಪಾಗಿರುವಂಥದ್ದು. ಎರಡನೇದು ಕೂಡ ರಾಂಗ್ ಇದೆ. ಮೂರನೇ ನೋಡಿ, ಸಮಭಾಜಕ ವೃತ್ತದ ಉತ್ತರದಲ್ಲಿದೆ. ನೋಡಿ, ಇದು ಈಕ್ವಿಟಾರ್. ಸಮಭಾಜಕ ವೃತ್ತದ ಉತ್ತರದಲ್ಲಿದೆಯೋ ಇಲ್ಲೋ? ಉತ್ತರದಲ್ಲಿ ಕಂಡುಬರುತ್ತೆ. ಕ್ಲಿಯರ್? ಹಾಗಾದ್ರೆ ಸಮಭಾಜಕ ವೃತ್ತದ ಉತ್ತರದಲ್ಲಿ ಪರ್ಯಾಯ ದ್ವೀಪದ ದಕ್ಷಿಣದ ತುತ್ತ ತುದಿ ಕನ್ಯಾಕುಮಾರಿ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿರುತ್ತಪ್ಪ ಅಂದ್ರೆ ನೋಡಿ, ಸಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಸಮಭಾಜಕ ವೃತ್ತದ ಉತ್ತರದಲ್ಲಿ ಕಂಡುಬರುತ್ತೆ. ಕ್ಲಿಯರ್? ಇನ್ನೊಂದು ಆಪ್ಷನ್ ಕೂಡ ನೋಡ್ಬಿಡೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದರ ಉತ್ತರದಲ್ಲಿ ಕಂಡುಬರುತ್ತಾ? ಉತ್ತರದಲ್ಲಿ ಇಲ್ಲ. ಹಾಗಾಗಿ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಭಾರತದ ಭೂಗಡಿಯ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದ್ರು ಕನ್ಯಾಕುಮಾರಿನೇ ಆನ್ಸರ್ ಮಾಡಬೇಕು. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ಇಂದಿರಾ ಪಾಯಿಂಟ್ ಅಂತ ಹೇಳಿ. ಯಾವುದು? ಇಂದಿರಾ ಪಾಯಿಂಟ್. ಅದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ, ಪಾರ್ಸನ್ ಪಾಯಿಂಟ್ ಅಂತಾನೂ ಕೂಡ ಕರಿತೀವಿ. ಗ್ರೇಟ್ ನಿಕೋಬಾರ್ ಅಲ್ಲಿ ಕಂಡುಬರುವಂಥದ್ದು. ಅದೇ ಭಾರತದ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್ ಅಂತ ಕಂಡುಬರುತ್ತೆ, ಲಡಾಖ್ ಯೂನಿಯನ್ ಟೆರಿಟರಿಯಲ್ಲಿ ಇರೋದು. ಭಾರತದ ಪಶ್ಚಿಮದ ತುತ್ತ ತುದಿ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ, ರನ್ ಆಫ್ ಕಚ್ ಅಥವಾ ಗುವಾರ್ ಮೋಟಿ ಅಂತ ಕಂಡುಬರುವಂಥದ್ದು. ಭಾರತದ ಪೂರ್ವದ ತುತ್ತ ತುದಿ ಯಾವುದಪ್ಪ ಅಂತ ಕೇಳಿದ್ರೆ ಲೋಹಿತ್ ಜಿಲ್ಲೆಯಲ್ಲಿರುವಂತಹ ಕಿಬೀತು ಅಂಥೇಳಿ, ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ ಕಿಬೀತು. ನೋಡಿ, 4 ಗಡಿಗಳ ಬಗ್ಗೆ ನಮಗೆ ಮಾಹಿತಿ ತಿಳ್ಕೊಂಡಿರ್ಬೇಕು ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಫಸ್ಟ್ ಕ್ವಶನ್ಗೆ ರಿಲೇಟೆಡ್ ಆಗಿರುವಂತಹ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಸಿ, ಸಮಭಾಜಕ ವೃತ್ತದ ಉತ್ತರದಲ್ಲಿ ಕಂಡುಬರೋದೇ ಕನ್ಯಾಕುಮಾರಿ ಕಂಡುಬರುತ್ತೆ. ಹಾಗಾದ್ರೆ ಕನ್ಯಾಕುಮಾರಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಯಾರ್ಲುಂಗ್ ಜಾಂಗ್ಪೋ ಜಿಯಾಂಗ್ ಅಥವಾ ಜಾಂಗ್ಪೋ ನದಿಯನ್ನ ಹೀಗೆ ಕರೆಯಲಾಗುತ್ತದೆ. ನೋಡಿ, ಯಾರ್ಲುಂಗ್ ಜಾಂಗ್ಪೋ ಜಿಯಾಂಗ್ ಅಂತ ಒಂದು ನದಿ ಕಂಡು ಬರುತ್ತೆ. ಆ ನದಿ ಹೆಸರು ಯಾವುದು ಅನ್ನೋದು ಗೊತ್ತಿರಬೇಕು. ಆಪ್ಷನ್ ಅಲ್ಲಿ ಗಂಗಾ ನದಿ ಅಂತ ಇದೆ, ಮಹಾನದಿ ಇದೆ, ಬ್ರಹ್ಮಪುತ್ರ ಇದೆ, ಸಿಂಧೂ ನದಿ ಅಂತ ಇದೆ. ಸರಿಯಾದಂಥ ಉತ್ತರ ಕ್ಲಿಯರ್ ಮಾಡ್ಕೊಳ್ಳೋಣ. ಇದಕ್ಕೆ ಸರಿಯಾದಂಥ ಉತ್ತರ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಬ್ರಹ್ಮಪುತ್ರ ನದಿಯನ್ನ ಏನಂತ ಕರಿತೀವಿ? ಯಾರ್ಲುಂಗ್ ಜಾಂಗ್ಪೋ ಜಿಯಾಂಗ್ ಅಂತಾನೆ ಕರೆಯೋದು. ಭಾರತದಲ್ಲಿ ಯಾರ್ಲುಂಗ್ ಜಾಂಗ್ಪೋ ನದಿಯನ್ನ ಹೀಗೆ ಕರೆಯಲಾಗುತ್ತದೆ ಅಂದ್ರೆ ಬ್ರಹ್ಮಪುತ್ರ ನದಿಯನ್ನ ಕರೆಯುವಂಥದ್ದು. ಕ್ಲಿಯರ್? ಹಾಗಾದ್ರೆ ಈ ಬ್ರಹ್ಮಪುತ್ರ ನದಿಯ ಹಿಸ್ಟ್ರಿ ಏನೇನು, ಎಲ್ಲಿ ಉಗಮವಾಗತ್ತೆ, ಎಲ್ಲಿಗೆ ಬಂದು ಸೇರತ್ತೆ, ಅಷ್ಟು ಮಾಹಿತಿಯನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ಬ್ರಹ್ಮಪುತ್ರ ನದಿ ಟಿಬೇಟ್ ಭಾಗದಲ್ಲಿ ಹುಟ್ಟತ್ತೆ. ಚೇಮಾ ಯಂಗ್ ಡಂಗ್ ಗ್ಲೇಸಿಯರ್ ಅಲ್ಲಿ ಹುಟ್ಟುವಂಥದ್ದು. ಮಾನಸ ಸರೋವರ ಕೈಲಾಸ ಪರ್ವತದ ಭಾಗದಲ್ಲಿರುವಂತಹ ಚೇಮಾ ಯಂಗ್ ಡಂಗ್ ಗ್ಲೇಸಿಯರ್ ಅಲ್ಲಿ ಹುಟ್ಟತ್ತೆ. ಆ ಚೇಮಾ ಯಂಗ್ ಡಂಗ್ ಗ್ಲೇಸಿಯರ್ ಅಲ್ಲಿ ಹುಟ್ಟಿ ಮುಂದೆ ಹರ್ಕೊಂಡ್ಬರ್ಬೇಕಾದ್ರೆ ಟಿಬೇಟ್ ಅಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವಂತಹ ಹೆಸರು ಸಾಂಗ್ ಪೋ ಅಂತ ಕರೀತಾರೆ. ಹಾಗಾದ್ರೆ ಟಿಬೇಟ್ ಅಲ್ಲಿ ಬ್ರಹ್ಮಪುತ್ರ ನದಿಗೆ ಯಾವ ಹೆಸರಿಂದ ಕರಿತೀವಿ? ಸ್ಯಾಂಗ್ ಪೋ ಅಂತ ಕರೆಯೋದು. ಅದೇ ಸ್ಯಾಂಗ್ಪೋ ನದಿ ಚೀನಕ್ಕೆ ಬರುತ್ತೆ. ಚೀನಾದಲ್ಲಿ ಯಾರ್ಲುಂಗ್ ಜಾಂಗ್ಪೋ ಜಿಯಾಂಗ್ ಅಂತಾನೆ ಕರಿತೀವಿ. ಯಾರ್ಲುಂಗ್ ಜಾಂಗ್ಪೋ ಅಂತ ಕರೆಯುವಂಥದ್ದು ಯಾವ ರಾಷ್ಟ್ರದಲ್ಲಿ ಅಂತ ಕೇಳಿದರೆ ಅದು ಚೀನಾದಲ್ಲಿ ಕರೀತಾರೆ ಬ್ರಹ್ಮಪುತ್ರ ನದಿಗೆ. ಅದಾದ ನಂತರ ಈ ಬ್ರಹ್ಮಪುತ್ರ ನದಿ ಚೀನಾದ ಮೂಲಕ, ಯಾರ್ಲುಂಗ್ ಜಾಂಗ್ಪೋ ನದಿ ಚೀನಾದ ಮೂಲಕ ಭಾರತಕ್ಕೆ ಅರುಣಾಚಲ ಪ್ರದೇಶ ರಾಜ್ಯಕ್ಕೆ ಬರುತ್ತೆ. ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಇದನ್ನು ದಿಹಾಂಗ್ ನದಿ ಅಂತ ಕರೀತಾರೆ. ದಿಹಾಂಗ್. ಅಲ್ಲಿಂದ ಸೀದಾ ಅಸ್ಸಾಂ ರಾಜ್ಯಕ್ಕೆ ಎಂಟ್ರಿ ಆಗತ್ತೆ. ಅಸ್ಸಾಂ ರಾಜ್ಯದಲ್ಲಿ ಈ ನದಿಯನ್ನ ಬ್ರಹ್ಮಪುತ್ರ ಅಂತ ಕರೆಯೋದು. ಹಾಗಾದ್ರೆ ಬ್ರಹ್ಮಪುತ್ರ ಅಂತ ಹೆಸರು ಪಡ್ಕೊಳ್ಳೋದು ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ ಪಡ್ಕೊಳ್ಳುತ್ತೆ. ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗತ್ತೆ. ಈ ನದಿಯನ್ನ ಜಮುನಾ ನದಿ ಅಂತ ಕರೀತಾರೆ.
ಹಾಗೆ ಗಂಗಾ ನದಿ ಬಂದು ಸೇರಿದ ನಂತರದಲ್ಲಿ ಇದನ್ನ ಪದ್ಮಾ ನದಿ ಅಂತ ಕರಿತೀವಿ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಎರಡು ಸೇರ್ತಾವಲ್ಲ, ಜಮುನಾ ನದಿ ಸೇರುತ್ತಲ್ಲ, ಅದನ್ನ ಪದ್ಮಾ ಅಂತ ಕರಿತೀವಿ. ಅದೇ ಪದ್ಮಾ ನದಿ ಮುಂದೆ ಹೋಗ್ಬೇಕಾದ್ರೆ ಮೇಘನಾ ನದಿ ಬಂದು ಸೇರತ್ತೆ. ಲಾಸ್ಟಿಗೆ ಅದಕ್ಕೆ ಮೇಘನಾ ಅಂತ ಹೆಸರನ್ನು ಕೂಡ ಕೊಡ್ತೀವಿ. ಅಲ್ಲಿಂದ ಎಲ್ಲಿಗೆ ಹೋಗತ್ತಪ್ಪ ಅಂದ್ರೆ ಬಂಗಾಳ ಕೊಲ್ಲಿಗೆ ಹೋಗಿ ಸೇರತ್ತೆ. ಆ ಬಂಗಾಳ ಕೊಲ್ಲಿಗೆ ಸೇರುವಂತಹ ಸಂದರ್ಭದಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ಎರಡೂ ನದಿಗಳು ಸೇರಿ ಹೋಗೋದ್ರಿಂದ ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿಯನ್ನ ಸೃಷ್ಟಿ ಮಾಡುತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾವನ್ನ ನೋಡ್ಬೋದು ನಾವು. ಈ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾ ಅನ್ನುವಂಥದ್ದು ಯಾವ ರಿವರ್ ಇಂದ ಫಾರ್ಮೇಷನ್ ಆಗಿರೋದು ಅಂತ ಕೇಳಿದಾಗ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರುವಂಥದ್ದು. ಹಾಗಾದ್ರೆ ಈ ರಿವರ್ ಡೆಲ್ಟಾ ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತೋ ಭಾರತದಲ್ಲಿ ಕಂಡುಬರುತ್ತೆ ಅಂದರೆ ಎರಡೂ ರಾಷ್ಟ್ರಕ್ಕೂ ಕೂಡ ಗಡಿ ಹಂಚಿಕೊಂಡಿರೋದು. ಬಾಂಗ್ಲಾದಲ್ಲೂ ಕೂಡ ಕಂಡುಬರುತ್ತೆ, ಹಾಗೆ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ಒಂದು ರಿವರ್ ಡೆಲ್ಟಾವಾಗಿರುತ್ತೆ. ಇದನ್ನು ಏನಂತ ಕರೀತಾರಪ್ಪ ಅಂದರೆ ಸುಂದರ್ಬನ್ ಡೆಲ್ಟಾ ಅಂತಲೂ ಕೂಡ ಕರೀತಾರೆ. ಸುಂದರ್ಬನ್ ನದಿ ಮುಖಜ ಭೂಮಿ ಅಂತಲೂ ಕೂಡ ಕರಿತೀವಿ. ಅಲ್ಲಿ ಸುಂದರ್ಬನ್ ಎನ್ನುವಂತಹ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಆ ಪ್ರದೇಶದಲ್ಲೇ ಕಂಡುಬರುವಂಥದ್ದು. ನೋಡಿ, ಇದಿಷ್ಟು ಮಾಹಿತಿ. ನಾವು ಒಂದು ನದಿ ಅಂತ ತಗೊಂಡ್ರೆ ಬ್ರಹ್ಮಪುತ್ರ ನದಿಯ ಬಗ್ಗೆ ಇಷ್ಟು ಮಾಹಿತಿಯನ್ನು ತಗೋಬೇಕು, ರೈಟ್? ನೋಡಿ, ಎರಡನೇ ಪ್ರಶ್ನೆಗೆ ಸಿ ಅನ್ನೋದು ಸರಿ ಉತ್ತರ ಅನ್ನೋದು ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿದೆ. ಮೂರನೇ ಕ್ವಶನಿಗೆ ಹೋಗೋಣ. ಭಾರತದಲ್ಲಿರುವ ಪ್ರಮುಖ ಬಂದರುಗಳ ಸಂಖ್ಯೆ ಎಷ್ಟು? ನಂಬರ್ ಆಫ್ ಪೋರ್ಟ್ ಇನ್ ಇಂಡಿಯಾ. ಎಷ್ಟು ಬಂದರುಗಳಿದಾವೆ ಅಂದರೆ ಆಪ್ಷನಲ್ಲಿ 12 ಇದೆ, 13 ಇದೆ, 14 ಇದೆ, 15 ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿ ನೋಡಿದಾಗ ಎಷ್ಟು ಪ್ರಮುಖವಾದಂತಹ ಬಂದರುಗಳು ಅಥವಾ ಭಾರತದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಂದರುಗಳ ಸಂಖ್ಯೆ ಎಷ್ಟು ಅಂತಲೂ ಕೂಡ ಕೇಳ್ಬೋದು. ಭಾರತದಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವಪ್ಪ ಅಂದರೆ 14 ಅಂತಾರಾಷ್ಟ್ರೀಯ ಬಂದರುಗಳು ಕಂಡುಬರ್ತಾವೆ. 14 ಇಂಟರ್ನ್ಯಾಷನಲ್ ಪೋರ್ಟ್ ಇದ್ದಾವೆ. ಆ 14 ಇಂಟರ್ನ್ಯಾಷನಲ್ ಪೋರ್ಟನ್ನು 2 ಕೆಟಗರಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಅದರಲ್ಲಿ 13 ಏನಾಗಿದಾವಪ್ಪ ಅಂದರೆ ಇದು ಪಬ್ಲಿಕ್ ಸೆಕ್ಟಾರ್ ಅಂತ ಕರೆಯುವಂಥದ್ದು. ಅಂದರೆ ಸರ್ಕಾರದ ಒಡೆತನದಲ್ಲಿರುವಂತಹ ಬಂದರುಗಳ ಸಂಖ್ಯೆ 13. ಹಾಗಾಗಿ ಕೆಲವೊಂದು ಎಕ್ಸಾಮಲ್ಲಿ ಪ್ರಮುಖ ಬಂದರುಗಳು ಅಂತ ಕೇಳಿದರೆ 13 ಕೂಡ ಸರಿ ಉತ್ತರ ಆಗತ್ತೆ. ಅದು ಪಬ್ಲಿಕ್ ಸೆಕ್ಟಾರ್ ಅಂತ ಕೊಡಬೇಕು. ಪ್ಲಸ್ ಮತ್ತೊಂದು ಬಂದರು ಕಂಡುಬರುತ್ತೆ. ಈ ಬಂದರು ಏನಪ್ಪಾ ಅಂದರೆ ಇದು ಖಾಸಗಿ ಅಥವಾ ಕಾರ್ಪೊರೇಟ್ ಕಂಟ್ರೋಲ್ ಪೋರ್ಟ್ ಅಂತಾನೆ ಕರೆಯುವಂಥದ್ದು. ಒಟ್ಟಾರೆ ಸೇರಿದರೆ 2 ಎಷ್ಟಾಗ್ತಪ್ಪ ಅಂದರೆ 14 ಅಂತಾರಾಷ್ಟ್ರೀಯ ಬಂದರುಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಭಾರತದಲ್ಲಿ ಕಂಡುಬರ್ತಾವೆ. ಹಾಗಾದರೆ ಆ 14 ಅಂತಾರಾಷ್ಟ್ರೀಯ ಬಂದರುಗಳು ಯಾವ್ಯಾವುದು ಅಂಥೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಆ ಬಂದರುಗಳ ಬಗ್ಗೆ. ನೋಡಿ, ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ, ಈ ಲೊಕೇಶನಲ್ಲಿ ಕಂಡುಬರುತ್ತೆ ಕಾಂಡ್ಲಾ ಬಂದರು ಅಂಥೇಳಿ, ಕಾಂಡ್ಲಾ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಮುಂಬೈ ಬಂದರು. ಎರಡನೇದು JNPT ಅಂತ ಕರಿತೀವಿ ಅಥವಾ ನವಶೇವಾ ಬಂದರು ಅಂತೇಳಿ. ಸೊ ಮೂರನೇದು ನೋಡಿ ಕಂಡುಬರುವಂಥದ್ದು ಮರ್ಮಗೋವಾ, ಗೋವಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ನವಮಂಗಳೂರು ಕರ್ನಾಟಕದಲ್ಲಿದ್ದರೆ ಕೊಚ್ಚಿನ್ ಬಂದರು ಕೇರಳದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಅದಾದ ನಂತರದಲ್ಲಿ ನೋಡಿ ಚಿದಂಬರಂ ಪೋರ್ಟ್ ಅಂತ ಕರಿತೀವಿ ಅಥವಾ ಟುಟುಕೋರಿನ್ ಬಂದರು ಕಂಡುಬರುತ್ತೆ ತಮಿಳುನಾಡು. ನೆಕ್ಸ್ಟ್ ಚೆನ್ನೈ ಬಂದರು ಕಂಡುಬರುತ್ತೆ ತಮಿಳುನಾಡು. ನೆಕ್ಸ್ಟ್ ಎನ್ನೋರ್ ಬಂದರು ಅಂತ ಕಂಡುಬರುತ್ತೆ ತಮಿಳುನಾಡಿನಲ್ಲಿ. ತಮಿಳುನಾಡಿನಲ್ಲಿ ಒಟ್ಟು ಎಷ್ಟು ಬಂದರುಗಳಿದ್ದಾವೆ? 3 ಇದಾವೆ. ಆಂಧ್ರ ಪ್ರದೇಶಕ್ಕೆ ಹೋದಾಗ ವಿಶಾಖಪಟ್ಟಣ ಬಂದರು ಕಂಡುಬರುತ್ತೆ. ಹಾಗೆ ಒಡಿಸ್ಸಾ ರಾಜ್ಯದಲ್ಲಿ ಪಾರಾದೀಪ್ ಕಂಡು ಬಂದರೆ ನೆಕ್ಸ್ಟು ಕೋಲ್ಕತ್ತಾ ಅಂತ ಕಂಡುಬರುತ್ತೆ ವೆಸ್ಟ್ ಬೆಂಗಾಲಲ್ಲಿ, ಮತ್ತು ಹಾಲ್ಡಿಯಾ ಬಂದರು ಅಂತ ಕಂಡುಬರುತ್ತೆ ವೆಸ್ಟ್ ಬೆಂಗಾಲಲ್ಲಿ. ಇದನ್ನು ಕೌಂಟ್ ಮಾಡ್ಕೊಳ್ತಾ ಹೋದಾಗ 1 2 3 4 5 6 7 8 9 10 11 12 13 ಎಷ್ಟು ಸಿಕ್ಕಿದ್ವು ನಮಗೆ? 13 ಸಿಕ್ಕಿದ್ವು. ಈ 13ನಲ್ಲಿ 12 ಸರ್ಕಾರಿ ಒಡೆತನದಲ್ಲಿದೆ, 1 ಖಾಸಗಿ ಒಡೆತನದಲ್ಲಿದೆ. ಮತ್ತೊಂದು ಬಂದರು ಯಾವುದು ನೋಡಿ, ಪೋರ್ಟ್ ಬ್ಲೇರ್ ಅಂತ ಕಂಡುಬರುತ್ತೆ. ಪೋರ್ಟ್ ಬ್ಲೇರ್ ಅಂತ ಕಂಡುಬರುತ್ತೆ. ಎಲ್ಲಿಯಪ್ಪ ಅಂದರೆ ಅಂಡಮಾನ್ ನಿಕೋಬಾರಲ್ಲಿ. ಇದನ್ನು ಸೇರಿದರೆ ಎಷ್ಟಾಗ್ತವೆ? 14 ಅಂತಾರಾಷ್ಟ್ರೀಯ ಬಂದರುಗಳು ಭಾರತದಲ್ಲಿ ಕಂಡುಬರುವಂಥದ್ದು. ನೋಡಿ, ಇತ್ತೀಚಿನ ಎಕ್ಸಾಮಲ್ಲಿ ಪ್ರಶ್ನೆ ಹೇಗೆ ಬರ್ತಾ ಇದೆ ಅಂದಾಗ ನಾರ್ತ್ ಇಂದ ಸೌತ್ ಕೇಳ್ತಾ ಇದ್ದಾನೆ. ಉತ್ತರದಿಂದ ದಕ್ಷಿಣಕ್ಕೆ ಅಂದಾಗ ಫಸ್ಟ್ ಯಾವ್ದು ಬರಬೇಕು? ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್ ಬರಬೇಕು. ನೆಕ್ಸ್ಟು ಈ ಭಾಗದಲ್ಲಿ ಬಂದಾಗ ಯಾವ್ಯಾವ್ದು ಬರ್ತವೆ ನೋಡಿ, ಕೋಲ್ಕತ್ತಾ, ಹಾಲ್ಡಿಯಾ, ಪಾರಾದೀಪ್, ವಿಶಾಖಪಟ್ಟಣ, ಎನ್ನೋರ್, ಚೆನ್ನೈ ಮತ್ತು ಚಿದಂಬರಂ ಪೋರ್ಟ್ ಅಥವಾ ಇದನ್ನು ಟುಟುಕೋರಿನ್ ಬಂದರು ಅಂತ ಕರೆಯೋದು. ಈ ರೀತಿ ನಾರ್ತಿಂದ ಸೌತಿಗೆ, ಸೌತಿಂದ ನಾರ್ತಿಗೆ ಹೇಳ್ಬೋದು.
ಹಾಗಾದರೆ ಈ 14 ಅಂತಾರಾಷ್ಟ್ರೀಯ ಬಂದರುಗಳಲ್ಲಿ ಒಂದು ಮಾತ್ರ ಖಾಸಗಿ ವಲಯದ ಬಂದರು ಅಂತ ಕರೆದ್ವಲ್ಲ, ಅದನ್ನೇ ಕಾಮರಾಜ ಪೋರ್ಟ್ ಅಂತ ಕರಿತೀವಿ, ಅಥವಾ ಎನ್ನೂರು ಬಂದರು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಇದೊಂದೇ ಒಂದು ಖಾಸಗಿ ವಲಯದ ಬಂದರಾಗಿರುತ್ತೆ. ಒಟ್ಟಾರೆ ಆನ್ಸರ್ ಅಂತ ನೋಡಿದಾಗ ಎಷ್ಟು? 14 ಅಂತಾರಾಷ್ಟ್ರೀಯ ಬಂದರುಗಳು ಕರ್ನಾಟಕದಲ್ಲಿ, ಭಾರತದಲ್ಲಿ ಕಂಡುಬರೋದು. ಅದರಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಅಂತಾರಾಷ್ಟ್ರೀಯ ಬಂದರು ಕಂಡುಬರುತ್ತೆ. ಅದು ಯಾವುದಪ್ಪ ಅಂದರೆ ನ್ಯೂ ಮಂಗಳೂರು ಪೋರ್ಟ್. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ಕರೀತಾರೆ. ರೈಟ್. ನೆಕ್ಸ್ಟ್ ನೋಡಿ, ಇಷ್ಟು ಕೂಡ ಈ ಬಂದರುಗಳ ಬಗ್ಗೆ ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯ ಒಳಗಡೆ ಎಷ್ಟು ರಾಜ್ಯಗಳಿವೆ? ಈ ಡೆಕ್ಕನ್ ಪ್ಲೇಟಿವ್ ಅಂತ ಕಂಡುಬರುತ್ತೆ, ಇನ್ನೊಂದು ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕಂಡುಬರುತ್ತೆ. ನೋಡಿ, ಭಾರತದಲ್ಲಿ ಎರಡು ರೀತಿಯ ಓವರಾಲ್ ಪರ್ಯಾಯ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀನಿ. ಅದನ್ನು ಫಸ್ಟ್ ಮ್ಯಾಪಲ್ಲಿ ನೋಡ್ಕೋಬೇಡಿ. ಪರ್ಯಾಯ ಪ್ರಸ್ಥಭೂಮಿಗಳನ್ನು ನೋಡಿ, ಭಾರತದ ಪರ್ಯಾಯ ಪ್ರಸ್ಥಭೂಮಿಗಳನ್ನು ಎರಡು ಭಾಗವನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಅವು ಯಾವುದಪ್ಪ ಅಂದರೆ ಒಂದು ಸೆಂಟ್ರಲ್ ಹೈಲ್ಯಾಂಡ್ ಅಂತ ಬರುತ್ತೆ. ಎಷ್ಟು ಏರಿಯಾವನ್ನು ಕೇಂದ್ರದ ಉನ್ನತ ಪ್ರದೇಶ ಅಂತ ಕರೀತೀವಿ, ಸೆಂಟ್ರಲ್ ಹೈಲ್ಯಾಂಡ್ ಅಂತೇಳಿ. ಸೊ ಉಳಿದಂತಹ ಭಾಗವನ್ನು ಡೆಕ್ಕನ್ ಪ್ಲೇಟಿವ್ ಅಂತ ಕರೆಯೋದು, ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಇಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಭಾರತದ ದಕ್ಕನ್ ಪ್ರಸ್ಥಭೂಮಿಯ ಒಳಗಡೆ ಎಷ್ಟು ರಾಜ್ಯಗಳಿದೆ ಅಂತ ಕೇಳಿದ್ದಾನೆ. ಓವರಾಲ್ ನೋಡಿದಾಗ ಎಷ್ಟು ರಾಜ್ಯಗಳು ಕಂಡು ಬರ್ತಾವಪ್ಪ ಅಂದರೆ 6 ಇದೆ, 7 ಇದೆ, 8 ಇದೆ, 9 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 8 ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಆ 8 ರಾಜ್ಯಗಳು ಯಾವ್ಯಾವುದು? ಸೌತಿಂದ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದು ಕೇರಳ ರಾಜ್ಯ ಕಂಡುಬರುತ್ತೆ. ಸೊ ಎರಡನೇದು ತಮಿಳ್ನಾಡು, ಎರಡನೇದು ಯಾವುದು? ತಮಿಳ್ನಾಡು. ಮೂರನೇ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ನಾಲ್ಕನೇದು ಆಂಧ್ರ ಪ್ರದೇಶ್. ಐದನೇದು ಗೋವಾ. ನೆಕ್ಸ್ಟ್ ಆರನೇದು ಯಾವುದಿದೆ ನೋಡಿ, ತೆಲಂಗಾಣ ರಾಜ್ಯ ಕಂಡುಬರುತ್ತೆ. ಏಳನೇದು ಮಹಾರಾಷ್ಟ್ರ ಕಂಡುಬರುತ್ತೆ. ಮತ್ತೆ ಯಾವ್ದು ಕಂಡುಬರುತ್ತಪ್ಪ ಅಂದರೆ ಮಧ್ಯಪ್ರದೇಶ ಕೂಡ ಕಂಡುಬರುತ್ತೆ. ಓಕೆ. ಸೊ ಇವಿಷ್ಟು ರಾಜ್ಯಗಳನ್ನು, ಮತ್ತಿಲ್ಲಿ ಗೋವಾವನ್ನು ನಾವು ಬಿಟ್ಟಾಗ ಅದು ಕೋಸ್ಟಲ್ ಏರಿಯಾದಲ್ಲಿ ಅತಿ ಹೆಚ್ಚು ಕಂಡುಬರೋದ್ರಿಂದ ಅದನ್ನು ಮೈನಸ್ ಮಾಡಿದರೆ ಯಾವ್ದು ಬರುತ್ತೆ? ಛತ್ತೀಸ್ಗಢ ಬರುತ್ತೆ. ಹಾಗಾಗಿ ಎಷ್ಟು ರಾಜ್ಯಗಳನ್ನು ತಗೋಬೇಕು ನಾವು? ಒಟ್ಟು 8 ರಾಜ್ಯಗಳು ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರೋದು. ಅದರಲ್ಲೂ ಕೂಡ ಡೆಕ್ಕನ್ ಪ್ರಸ್ಥಭೂಮಿಯ ಒಳಗಡೆ ಕಂಡುಬರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು? 8 ರಾಜ್ಯಗಳು ಕಂಡುಬರ್ತವೆ. ರೈಟ್. ಇದು 4ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೋಡ್ಕೋಬೇಕು. ಟೋಟಲ್ ಎಷ್ಟಿದ್ದಾವೆ? 8 ರಾಜ್ಯಗಳು. ಯಾವುದನ್ನು ಸೇರಿಸ್ಕೊಳ್ಳೋಣ? ಛತ್ತೀಸ್ಗಢ. ಗೋವಾ ಯಾಕಂದರೆ ಸ್ವಲ್ಪ ಭಾಗ ಕರಾವಳಿಯಲ್ಲೇ ಹೆಚ್ಚು ಕಂಡುಬರೋದ್ರಿಂದ ಆ ರಾಜ್ಯವನ್ನು ನಾವಿಲ್ಲಿ ಡಿಲೀಟ್ ಮಾಡಬೇಕಾಗತ್ತೆ. ರೈಟ್. ನೋಡಿ, 4ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ನನ್ನ ಒಟ್ಟು 15 ವರ್ಷ ಈ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸನ್ನು ಆಧಾರವಾಗಿಟ್ಕೊಂಡು, ಹಾಗೆ ಓಲ್ಡ್ ಕ್ವಶನ್ ಪೇಪರ್, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಅದನ್ನು ಬೇಸಾಗಿ ಇಟ್ಕೊಂಡು ಬರೆದಿರುವಂತಹ ಒಂದು ಬುಕ್ಸೇ ಈ ಕರ್ನಾಟಕ ಭೂಗೋಳ. ಈ ಕರ್ನಾಟಕ ಜಿಯೋಗ್ರಫಿ ಅನ್ನುವಂಥದ್ದು ಆಲ್ಮೋಸ್ಟ್ UPSC ಎಕ್ಸಾಮ್ ಆಗಿರ್ಬೋದು, PC, PSI, FDA, SDA, ಗ್ರೂಪ್ ಸಿ, AE, JE, ಆಲ್ಮೋಸ್ಟ್ ನಮ್ಮ ಸ್ಟೇಟಲ್ಲಿ ನಡೆಯುವಂಥ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಟೀಚರ್ಗೆ HSTR, GPSTR, PSTR ಅಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಹಾಗಾದರೆ ಈ ಕರ್ನಾಟಕ ಜಿಯೋಗ್ರಫಿಯನ್ನು ನಾನು 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರುವಂಥದ್ದು. ಆ 4 ಭಾಗಗಳು ಯಾವುದಪ್ಪ ಅಂದರೆ ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂತ ಪಾರ್ಟ್ ಫಸ್ಟಲ್ಲಿದೆ. ಈ ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಯಾವೆಲ್ಲ ವಿಷಯಗಳು ಬರ್ತಾವಪ್ಪ ಅಂದರೆ ಒಂದು 20 ಅಧ್ಯಾಯಗಳನ್ನು ನೋಡ್ಬೋದು. 20 ಚಾಪ್ಟರ್ಸ್ಗಳಿದಾವೆ. ಕರ್ನಾಟಕದ ಪರಿಚಯ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣಗಳು, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು, ಕೈಗಾರಿಕೆ, ಖನಿಜ ಸಂಪನ್ಮೂಲ, ಓವರಾಲ್ ಆಗಿ 20 ಅಧ್ಯಾಯಗಳಿದ್ದಾವೆ. ಆ 20 ಚಾಪ್ಟ್ರಲ್ಲೂ ಕೂಡ ಏನೇನು ಇಂಪಾರ್ಟೆಂಟ್ ಬೇಕು ಅಷ್ಟು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಅದರ ಜೊತೆಗೆ ಸ್ನೇಹಿತರೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಇಂಪಾರ್ಟೆಂಟ್ ಇದ್ದಾವೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತಹ 31 ಜಿಲ್ಲೆಗಳ ಮಾಹಿತಿ ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆನೂ ಕೂಡ ಇದ್ರೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ಐತಿಹಾಸಿಕ ಸ್ಥಳಗಳು ಯಾವ ಜಿಲ್ಲೆಯಲ್ಲಿದ್ದಾವೆ, ಏನಕ್ಕೆ ಫೇಮಸ್ಸು ಅಂತಲೂ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಇದುವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರವನ್ನು ಕೂಡ ಈ ಬುಕ್ಸಲ್ಲಿ ನಿಮಗೆ ಸಿಗುತ್ತೆ.
ನೋಡಿ, ಯಾವುದೇ ಒಂದು ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಪ್ರಶ್ನೆ ಬರೋದಾದರೆ ಆಲ್ಮೋಸ್ಟ್ ಈ ಬುಕ್ಸಲ್ಲಿ ನಿಮಗೆ ಕವರ್ ಆಗಿರುತ್ತೆ. ನೋಡಿ, ರಾಜ್ಯದ ಎಲ್ಲ ಮಾರುಕಟ್ಟೆಯಲ್ಲೂ ಕೂಡ ಬುಕ್ಸ್ ಸಿಗ್ತಾ ಇದೆ. ಬಹಳಷ್ಟು ಜನರು ಬುಕ್ಸನ್ನು ಓದಿ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸನ್ನು ಕೂಡ ಮಾಡಿಕೊಟ್ಟು ಬೇರೆ ಒಂದು ಬುಕ್ಸನ್ನು ಬರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಬುಕ್ಸನ್ನು ನೀವು ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳೋದಾದರೆ ಆನ್ಲೈನ್ ಮೂಲಕನೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳಿ. ನೀವು ಪೋಸ್ಟಲ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬುಕ್ಸನ್ನು ಕಳಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಹುಲಿ, ಚಿರತೆ ಮತ್ತು ಕರಡಿಗಳ ಆಶ್ರಯಕ್ಕೆ ಹೆಸರುವಾಸಿಯಾದ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವ ರಾಜ್ಯ ಯಾವುದು? ಅಂದರೆ ತಡೋಬಾ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಕರ್ನಾಟಕದಲ್ಲಿದೆಯಾ, ಅಸ್ಸಾಮಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ, ತಮಿಳುನಾಡಿನಲ್ಲಿದೆಯಾ? ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಎಲ್ಲಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ತಡೋಬಾ ನ್ಯಾಷನಲ್ ಪಾರ್ಕ್. ಹಾಗಾದರೆ ಈ ತಡೋಬಾ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಏನೇನು ಅಂತ ಹೇಳಿ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ತಡೋಬಾ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ರಾಜ್ಯ ಗೊತ್ತಾಯಿತು. ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಇದನ್ನು ಯಾವಾಗ ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಲಾಯ್ತಪ್ಪ ಅಂದರೆ 9th ಏಪ್ರಿಲ್ 1955 1955ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ ಇದನ್ನು ಘೋಷಣೆ ಮಾಡಲಾಗತ್ತೆ. ಇಲ್ಲಿ ಹುಲಿಗಳಿದ್ದಾವೆ, ಚಿರತೆಗಳಿದ್ದಾವೆ ಮತ್ತು ಕರಡಿಗಳು ಮೂರು ಕೂಡ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ. ಹಾಗೆ ಈ ರಾಷ್ಟ್ರೀಯ ಉದ್ಯಾನವನದ ಜೊತೆಗೆ ಇಲ್ಲಿ ಹುಲಿ ಸಂರಕ್ಷಣಾ ತಾಣನೂ ಕೂಡ ಕಂಡುಬರುತ್ತೆ. ತಡೋಬಾ ಅಂದರಾರಿ ಅಂಥೇಳಿ ಹುಲಿ ಸಂರಕ್ಷಣಾ ತಾಣವನ್ನು ಕೂಡ ನಾವು ನೋಡ್ಬೋದು. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಚಂದ್ರಾಪುರ ಡಿಸ್ಟಿಕ್ಕಲ್ಲಿ ಕಂಡುಬರುವಂಥದ್ದು. ಮಹಾರಾಷ್ಟ್ರದ ಚಂದ್ರಾಪುರ ಡಿಸ್ಟಿಕ್ಕಲ್ಲಿ ಕಂಡುಬರುತ್ತೆ ತಡೋಬಾ ನ್ಯಾಷನಲ್ ಪಾರ್ಕ್. ತಡೋಬಾ ಟೈಗರ್ ರಿಸರ್ವ್ ಇದೆ. ಹಾಗೆ ತಡೋಬಾ ವೈಲ್ಡ್ ಲೈಫ್ ಸೆಂಚುರಿ ಅಂತಲೂ ಕೂಡ ಕಂಡುಬರುತ್ತೆ. ಅಂದರೆ ವನ್ಯಜೀವಿ ಧಾಮನೂ ಕೂಡ ಇಲ್ಲಿ ಕಂಡುಬರೋದನ್ನು ನೋಡ್ಬೋದು. ಮೂರು ಇದೆ, ನ್ಯಾಷನಲ್ ಪಾರ್ಕ್ ಇದೆ, ಟೈಗರ್ ರಿಸರ್ವ್ ಇದೆ, ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಏರಿಯಾನು ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ಓವರಾಲ್ ಆಗಿ ನೋಡಿದಾಗ ಮಹಾರಾಷ್ಟ್ರ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕೆಳಗಿನ ಯಾವ ಬೆಳೆಗೆ ಪ್ರತಿ ಹೆಕ್ಟೇರಿಗೆ ಗರಿಷ್ಠ ನೀರು ಬೇಕಾಗುತ್ತದೆ? ಅಂದರೆ ಇಲ್ಲಿ ಕೊಟ್ಟಿರುವಂತಹ 4 ಬೆಳೆಗಳಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ. 4 ಬೆಳೆಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಯಾವ ಬೆಳೆಗೆ ಅತಿ ಹೆಚ್ಚು ನೀರು ಬೇಕು? ನೋಡಿ, ಗೋಧಿಗೆ ಬೇಕಾ, ಮೆಕ್ಕೆಜೋಳಕ್ಕೆ ಬೇಕಾ, ಬಾರ್ಲಿಗೆ ಬೇಕಾ ಅಥವಾ ಕಬ್ಬಿಗೆ ಬೇಕು ಅಂತ ನೋಡಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಬ್ಬಿಗೆ ಹೆಚ್ಚು ನೀರು ಬೇಕು. ಓಕೆ, ಕಬ್ಬು ಬೆಳೆಯೋದಕ್ಕೆ ಅತಿ ಹೆಚ್ಚು ನೀರು ಬೇಕಾಗತ್ತೆ. ಗೋಧಿ ಬೆಳೆಯೋದಕ್ಕೆ ಸಾಧಾರಣ ನೀರು ಸಾಕು. ಹಾಗೆ ಮೆಕ್ಕೆಜೋಳಕ್ಕೂ ಅಷ್ಟೇ, ಬಾರ್ಲಿಗೂ ಕೂಡ ಅಷ್ಟೇ. ಎಷ್ಟೆಷ್ಟು ನೀರು ಬೇಕಾಗತ್ತೆ ಅದು ಕೂಡ ನಮಗೆ ಕ್ಲಿಯರ್ ಇರಲಿ. ನೋಡಿ, ಗೋಧಿ ಬೆಳೆಯೋದಕ್ಕೆ 50ರಿಂದ 75 ಸೆಂಟಿಮೀಟರ್ ಅಷ್ಟು ಮಳೆ ಬಿದ್ದರೆ ಸಾಕು. ಅದು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆ, ಕೋಲ್ಡ್ ಕ್ಲೈಮೇಟ್ ಕಂಡೀಷನ್ ಬೇಕಾಗತ್ತೆ. 50ರಿಂದ 75 ಸೆಂಟಿಮೀಟರ್ ಮಳೆ ಇದ್ದರೆ ಸಾಕು, ಆ ಗೋಧಿಯನ್ನು ಬೆಳಿಬೋದು. ಹಾಗಾದರೆ ಈ ಗೋಧಿ ಬೆಳೆಯನ್ನು ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ UP ನಂಬರ್ 1 ಪೊಸಿಷನಲ್ಲಿ ಕಂಡುಬರುತ್ತೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂಥದ್ದು, ಚಳಿಗಾಲದಲ್ಲಿ ಬೆಳೆಯುವಂತಹ ಒಂದು ಬೆಳೆಯಾಗತ್ತೆ. 10ರಿಂದ 15 ಡಿಗ್ರಿ ಟೆಂಪ್ರೇಚರಲ್ಲಿ ಬೆಳೀತಾರೆ. ಹಾಗೆ ಮೆಕ್ಕೆಜೋಳ ಅಂತ ನೋಡಿದಾಗ 50ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಬೆಳಿಬೋದು. ಯಾವುದನ್ನು? ಮೆಕ್ಕೆಜೋಳವನ್ನು. ಮೆಕ್ಕೆಜೋಳ ನಂಬರ್ 1 ಪೊಸಿಷನಲ್ಲಿ ಕರ್ನಾಟಕ ಕಂಡುಬರುತ್ತೆ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲೂ ಕೂಡ ಅತಿ ಹೆಚ್ಚು ಬೆಳೆಯೋದನ್ನು ನೋಡ್ಬೋದು. ನೆಕ್ಸ್ಟ್ ಬಾರ್ಲಿ ಅಂತ ನೋಡಿ, ಬಾರ್ಲಿಗೆ 75ರಿಂದ 100 ಸೆಂಟಿಮೀಟರ್ ಅಷ್ಟು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಬೆಳಿಬಹುದು. ಸೊ ಈ ಬಾರ್ಲಿಯನ್ನು ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಭಾರತದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಕಬ್ಬು ಅಂತ ನೋಡಿದಾಗ 100ರಿಂದ 150 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಬ್ಬನ್ನು ಬೆಳೀತಾರೆ. ಈ ಕೂಳೆ ವಿಧಾನದ ಮೂಲಕ ಕಬ್ಬನ್ನು ಬೆಳೆಯೋದನ್ನು ನೋಡ್ಬೋದು. ರೈಟ್. ಹಾಗಾದರೆ ಕಬ್ಬು ಅತಿ ಹೆಚ್ಚು ಬೆಳೆಯುವಂಥದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೀತಾರೆ. ನೆಕ್ಸ್ಟ್ ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಕೂಡ ಹೆಚ್ಚು ಕಬ್ಬನ್ನು ಬೆಳೆಯೋದನ್ನು ನೋಡ್ಬೋದು ಭಾರತಕ್ಕೆ ಸಂಬಂಧಪಟ್ಟಂತೆ. ರೈಟ್. ನೋಡಿ, ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆದರೆ ಮೆಕ್ಕೆಜೋಳವನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಬೆಳಿತೀವಿ. ಗೋಧಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯೋದನ್ನು ನೋಡ್ಬೋದು. ಈ ರೀತಿ ರಾಜ್ಯವಾರು ಕೇಳ್ಬೋದು ಅಥವಾ ಜಿಲ್ಲಾವಾರು ಮಾಹಿತಿ ಕೇಳ್ಬೋದು. ಅದರ ಕ್ಲೈಮೇಟ್ ಕಂಡೀಷನ್ ಕೇಳ್ಬೋದು. ಹಾಗೆ ಮಳೆ ಪ್ರಮಾಣದ ಮೇಲೂ ಕೂಡ ಕೇಳ್ಬೋದು. ಅಥವಾ ಯಾವ ವಾಯುಗುಣದಲ್ಲಿ ಬೆಳಿತೀವಂತನೂ ಕೂಡ ಪ್ರಶ್ನೆಯಾಗಿ ಕೇಳ್ತಾ ಬರ್ತಾನೆ. ಈ ರೀತಿಯಾಗಿ ಬೆಳೆಗಳ ಬಗ್ಗೆ ನಮಗೆ ಮಾಹಿತಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡಿ, ಪಟ್ಕಾಯ್ ಬೂಮ್ ಬೆಟ್ಟಗಳು ಡ್ಯಾಶ್ ಪರ್ವತಗಳ ಭಾಗವಾಗಿದೆ.
ಅಂದರೆ ಪಟ್ಕಾಯಿ ಬೂಮ್ ಎನ್ನುವಂತಹ ಬೆಟ್ಟಗಳಿದಾವಲ್ಲ ಅವು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಾವೋ, ಪೂರ್ವ ಘಟ್ಟಗಳಲ್ಲಿ ಕಂಡುಬರ್ತಾವೋ, ಪೂರ್ವಾಚಲ ಬೆಟ್ಟಗಳಲ್ಲಿ ಕಂಡುಬರ್ತಾವೋ ಅಥವಾ ಕಾರಕೋರಂ ಶ್ರೇಣಿಯಲ್ಲಿ ಕಂಡುಬರ್ತಾವೋ ಅಂತ ನೋಡಿ. ಇದಕ್ಕೆ ಸರಿಯಾದಂತಹ ಉತ್ತರ ಪೂರ್ವಾಚಲ ಬೆಟ್ಟಗಳು ಅಂತ ಕರಿತೀವಿ, ಅಥವಾ ಇದನ್ನು ಈಶಾನ್ಯ ಬೆಟ್ಟಗಳು ಅಂತಲೂ ಕೂಡ ಕರಿತೀವಿ, ನಾರ್ತ್ ಈಸ್ಟ್ ಮೌಂಟೇನ್ಸ್ ಅಂತ. ಅಂದರೆ ಭಾರತದ ಈಶಾನ್ಯ ಭಾಗಗಳಲ್ಲಿ ಕಂಡುಬರುವಂತಹ ಒಂದು ಬೆಟ್ಟಗಳನ್ನೇ ಏನಂತ ಕರಿತೀವಿ, ಪಟ್ಕಾಯ್ ಬೂಮ್ ಅಂತ ಕರಿತೀವಿ, ಅಥವಾ ಪೂರ್ವಾಚಲ ಬೆಟ್ಟಗಳ ಭಾಗ. ಸೊ ಇದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ನಮಗೆ ಅಷ್ಟು ಕಾನ್ಸೆಪ್ಟು ಅರ್ಥ ಆಗತ್ತಿಲ್ಲಿ. ಈಗ ಪೂರ್ವಾಚಲ ಬೆಟ್ಟಗಳು ಕಂಡುಬರುವಂಥದ್ದು ಎಲ್ಲೆಲ್ಲಿ, ಯಾವ್ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ನೋಡಿ, ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ, ನೆಕ್ಸ್ಟ್ ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ ಭಾಗದಲ್ಲಿ ಕಂಡುಬರುವಂಥದ್ದು. ಇವನ್ನ ಪೂರ್ವಾಚಲ ಬೆಟ್ಟಗಳ ರಾಜ್ಯಗಳು ಅಂತಲೂ ಕೂಡ ಕರೀಬೋದು. ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಕಂಡುಬರ್ತವೆ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ, ಮೇಘಾಲಯ, ಮಿಜೋರಾಂ ಇಷ್ಟು ರಾಜ್ಯಗಳನ್ನು ಮತ್ತು ಅಸ್ಸಾಂ ಭಾಗದಲ್ಲಿ ಕಂಡುಬರುವಂಥದ್ದು. ನೋಡಿ, ಈ ಬೆಟ್ಟಗಳಲ್ಲಿ ಕೇಳಿರೋದು ಯಾವುದು, ಪಟ್ಕಾಯ್ ಬೂಮ್ ಅಂತ ಇದೆ ನೋಡಿ. ಪಟ್ಕಾಯ್ ಬೂಮ್ ಅನ್ನೋಂಥದ್ದು ಈ ಭಾಗದಲ್ಲಿ ಕಂಡುಬರ್ತಾ ಇದೆ. ಪಟ್ಕಾಯ್ ಬೂಮ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಅರುಣಾಚಲ ಪ್ರದೇಶದಲ್ಲೇ ಕಂಡುಬರುವಂಥದ್ದು. ಓಕೆ, ಇದು ಈಶಾನ್ಯ ಬೆಟ್ಟಗಳಲ್ಲಿ ಒಂದು ಭಾಗವಾಗಿರುತ್ತೆ. ಈ ಪಟ್ಕಾಯ್ ಬೂಮ್ ನೋಡಿ, ಈ ಕಡೆ ಅರುಣಾಚಲ್ ಪ್ರದೇಶ ಇದೆ, ಈ ಕಡೆ ಯಾವ ರಾಷ್ಟ್ರ ಇದೆ ಅಂದರೆ ಮಯನ್ಮಾರ್ ರಾಷ್ಟ್ರ ಕಂಡುಬರುತ್ತೆ. ಅದರ ಗಡಿಯಾಗೂ ಕೂಡ ಕಂಡುಬರೋದನ್ನು ನಾವು ನೋಡ್ತೀವಿ. ಅದು ಬಿಟ್ಟರೆ ನೋಡಿ, ಮಿಸ್ಮಿ ಬೆಟ್ಟಗಳು ಅಂತ ಕಂಡುಬರ್ತವೆ, ಮಿಸ್ಮಿ ಹಿಲ್ಸ್ ಅಂತ ಕಂಡುಬರ್ತವೆ, ಅದು ಅರುಣಾಚಲ ಪ್ರದೇಶದಲ್ಲಿರೋದು. ಹಾಗೆ ದಾಫ್ಲಾ ಅಂತ ಕಂಡುಬರುತ್ತೆ, ಇದು ಕೂಡ ಅರುಣಾಚಲ ಪ್ರದೇಶದಲ್ಲೇ ಕಂಡುಬರುತ್ತೆ. ನಾಗಾ ಹಿಲ್ಸ್ ಅಂತ ಕಂಡುಬರುತ್ತೆ, ನಾಗಾಲ್ಯಾಂಡಲ್ಲಿ ನಾವು ನೋಡ್ಬೋದು. ಹಾಗೆ ಮಿಕಿರ್ ಬೆಟ್ಟಗಳು ಕಂಡುಬರ್ತವೆ, ಮಿಕಿರ್ ಬೆಟ್ಟ ಅಸ್ಸಾಂ ರಾಜ್ಯದಲ್ಲಿ ಇರುವಂಥದ್ದು. ಹಾಗೆ ಮೀಜೋ ಬೆಟ್ಟಗಳು ಕಂಡುಬರ್ತವೆ, ಮಿಜೋರಾಮಲ್ಲಿ ಇರುವಂತಹ ಬೆಟ್ಟಗಳಾಗಿರ್ತವೆ. ನೋಡಿ, ಇಲ್ಲಿ ಗಾರೋ, ಕಾಸಿ, ಜಯಂತಿಯ ಬೆಟ್ಟಗಳು ಅಂತ ಕಂಡುಬರ್ತವೆ, ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಬೆಟ್ಟಗಳು. ಯಾವ್ಯಾವುದು, ಗಾರೋ, ಕಾಸಿ, ಜಯಂತಿಯ ಬೆಟ್ಟಗಳು. ಇದರಲ್ಲಿ ಕಾಸಿ ಬೆಟ್ಟಗಳಿದಾವಲ್ಲ, ಕಾಸಿ ಹಿಲ್ಸ್ ಇದಾವಲ್ಲ, ತುಂಬಾ ಫೇಮಸ್ ಅದು. ಯಾಕೆಂತ ಕೇಳಿದರೆ ಪ್ರಪಂಚದಲ್ಲಿ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದಪ್ಪ ಅಂದರೆ ಮೌಸಿನ್ ರಾಮ್. ಎರಡನೇ ಅತಿ ಹೆಚ್ಚು ಮಳೆ ಪಡೆಯುವಂಥದ್ದು ಚಿರಾಪುಂಜಿ. ಈ ಚಿರಾಪುಂಜಿ ಮತ್ತು ಮೌಸಿನ್ ರಾಮ್ಗಳು ಕಂಡುಬರುವಂಥದ್ದು ಯಾವ ಬೆಟ್ಟದ ಸಾಲಿನಲ್ಲಿ ಅಂತ ಕೇಳಿದರೆ ಅದು ಕಾಸಿ ಬೆಟ್ಟದ ಸಾಲಿನಲ್ಲಿ ಕಂಡುಬರ್ತವೆ. ಯಾವ ರಾಜ್ಯದಲ್ಲಿ ಅಂದರೆ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥದ್ದು. ನೋಡಿ, ಇವಿಷ್ಟು ಬೆಟ್ಟಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇವನ್ನ ಏನಂತ ಕರಿತೀವಿ ನಾವು, ಪೂರ್ವಾಚಲ ಬೆಟ್ಟಗಳು ಅಂತ ಕರಿತೀವಿ. ಇಲ್ಲಿ ಅರುಣಾಚಲ ಪ್ರದೇಶ ರಾಜ್ಯ ಈ ಭಾಗದಲ್ಲಿ ನಾವು ನೋಡಿದಾಗ ಯಾವುದಿದು, ಮಯನ್ಮಾರ್ ರಾಷ್ಟ್ರದ ಭಾಗದಲ್ಲಿ ಅರಕಾನಯೋಮ ಪರ್ವತ ಶ್ರೇಣಿ ಅಂತ ಕಂಡುಬರುತ್ತೆ. ಆ ಅರಕಾನಯೋಮ ಪರ್ವತ ಶ್ರೇಣಿಯ ಬ್ರಾಂಚಸ್ ಅಂತ ಕರೆಯೋದು ಇವನ್ನ. ಪೂರ್ವಾಚಲ ಬೆಟ್ಟಗಳನ್ನು ಅರಕಾನಯೋಮ ಪರ್ವತ ಶ್ರೇಣಿಯ ಕವಲುಗಳು ಅಂತಲೂ ಕೂಡ ಕರಿತೀವಿ. ಬ್ರಾಂಚಸ್ ಆಫ್ ಅರಕಾನಯೋಮ ಮೌಂಟೇನ್ ರೈಂಜ್ ಅಂಥೇಳಿ. ಓಕೆ, ನೋಡಿ, 7th ಕ್ವಶನಿಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಗೋಬಿ ಮರುಭೂಮಿ ಈ ಕೆಳಗಿನ ಯಾವ ದೇಶಗಳಲ್ಲಿ ಹರಡಿದೆ? ಗೋಬಿ ಡೆಸಾರ್ಟ್ ಅಂತ ಒಂದು ಮರುಭೂಮಿ ಇದೆ. ಇದು ಕೋಲ್ಡ್ ಡೆಸಾರ್ಟ್ ಆಗಿರುತ್ತೆ, ಸಮ್ ಟೈಮ್ ವಾರ್ಮ್ ಡೆಸಾರ್ಟು ಕೂಡ ಆಗಿರುತ್ತೆ. ನೋಡಿ, ಚಳಿಗಾಲ ಬಂತಂದರೆ ಶೀತ ಮರುಭೂಮಿ ಆಗುತ್ತೆ, ಯಾಕಂದರೆ ಅಲ್ಲಿ ಹಿಮ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪ್ರದೇಶದಲ್ಲಿ. ಯಾವ ರಾಷ್ಟ್ರದಲ್ಲಿದೆ? ಮಂಗೋಲಿಯಾನ, ಚೀನಾ, ರಷ್ಯಾ, ಕಜಕಿಸ್ತಾನ ಅಂತ ಇದೆ. ಮತ್ತೆ ಕೆಳಗಡೆ ಸಬ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮ್ಯಾಪ್ ನೋಡಿಕೊಂಡ್ರೆ ಆನ್ಸರ್ ನಮಗೆ ಕ್ಲಿಯರ್ ಆಗತ್ತೆ. ಮ್ಯಾಪ್ ಫಸ್ಟ್ ನೋಡ್ಕೊಳ್ಳಿ. ನೋಡಿ, ಇಷ್ಟು ಏರಿಯಾ ಗೋಬಿ ಮರುಭೂಮಿ, ಇದಿಷ್ಟು ಏರಿಯಾ ಗೋಬಿ ಡೆಸಾರ್ಟ್. ಇದು ಗೋಬಿ ಡೆಸಾರ್ಟ್ ಅಂದರೆ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಬೋದು ನಾವಿಲ್ಲಿ. ಇಲ್ಲೊಂದು ಮಾರ್ಕ್ ಮಾಡೋಣ. ಇಲ್ಲಿಂದ ಈ ಭಾಗ ಏನಿದೆಯಲ್ಲ ಇದು ಮಂಗೋಲಿಯಾ, ಈ ಕಡೆ ಕೆಳಗಡೆ ಇರುವಂಥ ಭಾಗ ಯಾವುದು? ಚೀನಾ. ಕ್ಲಿಯರಾ? ಹಾಗಾದರೆ ಗೋಬಿ ಡೆಸಾರ್ಟ್ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ? ಮಂಗೋಲಿಯಾ ಮತ್ತು ಚೀನಾದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಆಪ್ಷನ್ 1 ಸರಿ, ಆಪ್ಷನ್ 2 ಸರಿ. ಹಾಗಾದರೆ 1 ಮತ್ತು 2 ಸರಿ ಅನ್ನುವಂಥದ್ದು ಎ ಆಪ್ಷನಲ್ಲಿ ಕಂಡುಬರುತ್ತೆ, ಗೋಬಿ ಡೆಸಾರ್ಟಿಗೆ ಸಂಬಂಧಪಟ್ಟಂತೆ. ಕ್ಲಿಯರಾ? ಹಾಗಾದರೆ ಗೋಬಿ ಡೆಸಾರ್ಟ್ ಯಾವ ರಾಷ್ಟ್ರದಲ್ಲಿ ಕಂಡುಬರ್ತವೆ? ಮಂಗೋಲಿಯಾ ಮತ್ತು ಚೀನಾ ರಾಷ್ಟ್ರದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಒಂದು ಮರುಭೂಮಿ ಆಗುತ್ತೆ. ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಭಾಗಕ್ಕೆ ಬಂದಾಗ ಯಾವ ಡೆಸಾರ್ಟ್ ಕಂಡುಬರುತ್ತೆ ಅಂದರೆ ಥಾರ್ ಮರುಭೂಮಿ ಕಂಡುಬರುತ್ತೆ. ಇದು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಮರುಭೂಮಿ ಆಗಿರುತ್ತೆ. ಹಾಗೆ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದಪ್ಪ ಅಂದರೆ ಸಹರಾ ಮರುಭೂಮಿ. ಆ ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಉತ್ತರ ಭಾಗದಲ್ಲಿ ಕಂಡುಬರುವಂಥದ್ದು. ಹಾಗೆ ಸಹರಾ ಮರುಭೂಮಿ ಅನ್ನುವಂಥದ್ದು ವಾರ್ಮ್ ಡೆಸಾರ್ಟ್ ಆಗಿರುತ್ತೆ. ಅದೇ ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕೇಳಿದರೆ ಸಹರಾ.
ಪ್ರಪಂಚದ ಅತಿ ದೊಡ್ಡ ಶೀತ ಮರುಭೂಮಿ ಅಂತ ಕೇಳಿದ್ರೆ ಅಂಟಾರ್ಟಿಕಾ ಖಂಡ. ಯಾಕಂದ್ರೆ ಕಂಪ್ಲೀಟ್ ಐಸ್ ಇಂದ ಕವರ್ ಆಗಿರೋದ್ರಿಂದ ಅಂಟಾರ್ಟಿಕಾವನ್ನ ಕೋಲ್ಡ್ ಡೆಸರ್ಟ್ ಅಂತಾನೆ ಕರಿತೀವಿ ವರ್ಲ್ಡ್ ಲಾರ್ಜೆಸ್ಟ್ ಲಿಸ್ಟ್ ಅಲ್ಲಿ. ಕ್ಲಿಯರ್? ನೋಡಿ, ಈ ರೀತಿ ಮರುಭೂಮಿಗಳ ಬಗ್ಗೆನೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಲಂಡನ್ನಿಂದ ಬೆಳಿಗ್ಗೆ 10:30ಕ್ಕೆ ಸುದ್ದಿ ಪ್ರಸಾರವಾದರೆ ಇರಾಕ್ ರಾಷ್ಟ್ರದ ಬಾಗ್ದಾದ್ನಲ್ಲಿ 45 ಡಿಗ್ರಿ ಪೂರ್ವ ಯಾವ ಸಮಯದಲ್ಲಿ ಸುದ್ದಿ ಕೇಳಿಸುತ್ತದೆ? ನೋಡಿ, ಇಂಥ ಪ್ರಶ್ನೆಗಳು ಈ ಟೀಚರ್ಸ್ ಎಕ್ಸಾಮ್ಸಲ್ಲಿ ಕಾಮನ್ ಆಗಿ ಕೇಳ್ತಾ ಇದ್ದಾನೆ. ಒಂದಾರು ಕ್ವಶನ್ಸ್ ರೈಸ್ ಮಾಡ್ತಾ ಇದ್ದಾನೆ. ನೋಡಿ, ಈ ಪ್ರಶ್ನೆ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಮ್ಯಾಪನ್ನು ತಿಳ್ಕೊಬಿಡೋಣ. ಈಗ ಟೈಮನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಆಗೋದು ಯಾವುದಪ್ಪ ಅಂದರೆ ರೇಖಾಂಶಗಳು. ಇದು 0 ಡಿಗ್ರಿ GMT ರೇಖೆ. ಕ್ಲಿಯರಾ? GMT ರೇಖೆ. ಭೂಮಿಯ ಮೇಲೆ ಎಷ್ಟು ರೇಖಾಂಶಗಳಿದೆ ಅಂತ ಕೇಳಿದ್ರೆ 360 ಡಿಗ್ರಿ ರೇಖಾಂಶಗಳಿದಾವೆ. ಪೂರ್ವದಲ್ಲಿ 180 ಡಿಗ್ರಿ, ಪಶ್ಚಿಮದಲ್ಲಿ 180 ಡಿಗ್ರಿ, 360 ಡಿಗ್ರಿ ಇದಾವೆ. ಈ ರೇಖಾಂಶಗಳು ಯಾವುದಕ್ಕೆ ಯೂಸ್ ಆಗತ್ತೆ ಅಂದರೆ ಟೈಮನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಅಥವಾ ಟೈಮ್. ಯಾಕಂದರೆ ಪ್ರತಿಯೊಂದು ರೇಖಾಂಶಗಳ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಕಿರಣಗಳು ಹಾದು ಹೋಗಲು ಎಷ್ಟು ಟೈಮ್ ಬೇಕಂದರೆ 4 ಮಿನಿಟ್ಸ್ ಬೇಕು. ಹಿಂದಿನ ವಿಡಿಯೋದಲ್ಲಿ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಈಗ ಕೊಟ್ಟಿರುವಂತಹ ಲೆಕ್ಕ ಏನಪ್ಪ ಅಂದರೆ ಲಂಡನ್ನಿಂದ ಬೆಳಿಗ್ಗೆ 10:30ಕ್ಕೆ ಸುದ್ದಿ ಪ್ರಸಾರವಾಗುತ್ತೆ. ಯಾವುದೋ ಒಂದು ಮಾಹಿತಿ ಲಂಡನ್ನಿಂದ 10:30ಕ್ಕೆ ಅಲ್ಲಿ ಪ್ರಸಾರವಾಗುತ್ತೆ. ಅಂದರೆ ಲಂಡನ್ ನಗರದಲ್ಲಿ ಯಾವ ಟೈಮ್ ಇದೆ ಅಂತ ಅರ್ಥ? 10 ಗಂಟೆ 30 ನಿಮಿಷ ಇದೆ. ಲಂಡನ್ನು 10 ಗಂಟೆ 30 ನಿಮಿಷ ಟೈಮ್ ಇದೆ. ಕ್ಲಿಯರಾ? ಈಗ ನೆಕ್ಸ್ಟ್ ನೋಡಿ, ಪ್ರಸಾರವಾದ ಇರಾಕ್ನ ಬಾಗ್ದಾದ್ ಅದು ಎಲ್ಲಿದೆ ಅಂತ ನೋಡಿದಾಗ ಇಲ್ಲಿದೆ ನೋಡಿ, ಬಾಗ್ದಾದ್. ಇರಾಕ್ನ ಬಾಗ್ದಾದ್ ಇದು ಯಾವ ಡಿಗ್ರಿಯಲ್ಲಿದೆ? 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದೆ, ಈಸ್ಟ್ ಕಡೆ ಇದೆ. ಯಾವ ಸಮಯದಲ್ಲಿ ಸುದ್ದಿ ಪ್ರಸಾರವಾಗುತ್ತೆ ನೋಡಿ, 0 ಡಿಗ್ರಿಯಿಂದ ಈಸ್ಟ್ ಕಡೆ ಬಂದರೆ ಟೈಮ್ ಪ್ಲಸ್ ಆಗಬೇಕು, ವೆಸ್ಟ್ ಕಡೆ ಹೋದರೆ ಟೈಮ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಹಾಗಾಗಿ 0 ಡಿಗ್ರಿಯಿಂದ ಈಸ್ಟಲ್ಲಿ ಇರೋವಂಥದ್ದು ಬಾಗ್ದಾದ್ ನಗರ. ಕ್ಲಿಯರಾ? ಯಾವ ಡಿಗ್ರಿಯಲ್ಲಿದೆ? 45 ಡಿಗ್ರಿಯಲ್ಲಿದೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ನೋಡಿ, 45 × 4 ಅಂಥೇಳಿ ಆವಾಗಲೇ 4 ಏನು ಅನ್ನೋದು ತಿಳಿಸಿದ್ದೀನಿ. ಎಷ್ಟು ಬರುತ್ತಪ್ಪ ಅಂತ ಕೇಳಿದಾಗ ನೋಡಿ, 45 × 4 ಅಂತ ಕೇಳಿದಾಗ ಎಷ್ಟು ಬರುತ್ತಂತ ನೋಡಿ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಕ್ಲಿಯರ್ ಆಗತ್ತೆ. 4 × 20 0 ಬರುತ್ತೆ. 4 16 16 + 2 ಅಂದರೆ ಎಷ್ಟಾಗತ್ತೆ? 18 ಆಗತ್ತೆ. ಓಕೆ ನೋಡಿ, 45 × 4 ಅಂದರೆ ಎಷ್ಟು ಬಂತಪ್ಪ ಅಂದರೆ 180 ಬರುತ್ತೆ. 180ಅನ್ನು 60ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 3 ಬರುತ್ತೆ. ಕ್ಲಿಯರಾ? 3 ಗಂಟೆ ಟೈಮ್ ಬಂತು. ಈಗ 3 ಗಂಟೆ ಸಮಯ ಬಂತು ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 10 ಗಂಟೆ 30 ನಿಮಿಷ ಇದೆ ಅಂದರೆ ನೋಡಿ, 10 ಗಂಟೆ 30 ನಿಮಿಷ, ನೆಕ್ಸ್ಟ್ 11 ಗಂಟೆ 30 ನಿಮಿಷ, 12 ಗಂಟೆ 30 ನಿಮಿಷ, 1 ಗಂಟೆ 30 ನಿಮಿಷ ಅಂತ ತಗೋಬೇಕು. ನೋಡಿ, 1 hour, 2 hour ಮತ್ತು 3 hour, 3 ಗಂಟೆ ಸಮಯ ಇದೆ. 3 ಗಂಟೆ ಸಮಯ ಇದೆ. ಈ 3 ಗಂಟೆ ಸಮಯ ಅಂತ ನೋಡಿದಾಗ ಇಲ್ಲಿ ಯಾವ ಟೈಮ್ ಇದೆ ಅಂತ ಕೇಳಿದಾಗ 1 ಗಂಟೆ 30 ನಿಮಿಷ ಇರುತ್ತೆ. 1 ಗಂಟೆ 30 ನಿಮಿಷ ಅಂದರೆ ಬೆಳಿಗ್ಗೆನೋ ಮಧ್ಯಾಹ್ನ ಅಂತ ಕೇಳಿದರೆ ಮಧ್ಯಾಹ್ನ 1 ಗಂಟೆ 30 ನಿಮಿಷವನ್ನು ನಾವಿಲ್ಲಿ ನೋಡ್ಬೋದು. ಕ್ಲಿಯರಾ? ಅರ್ಥ ಆಯ್ತಲ್ಲ? 45 × 4 ಎಷ್ಟಾಗುತ್ತೆ? 180 ಬರುತ್ತೆ. 180ಅನ್ನು 60ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? 3 ಬರುತ್ತೆ. 6 × 18. ಕ್ಲಿಯರಾ? ಆ 3 ಅನ್ನೋವಂಥದ್ದು ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ಬಾಗ್ದಾದು ಮತ್ತು ಲಂಡನ್ನಿಗೆ ಇರುವಂಥದ್ದು. ಇಲ್ಲಿ 10 ಗಂಟೆ 30 ನಿಮಿಷ ಐತಂದರೆ ಅಲ್ಲಿ ಎಷ್ಟು ಗಂಟೆ ಇರುತ್ತೆ? ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಆ ಒಂದು ಸುದ್ದಿ ಅನ್ನೋದು ಪ್ರಸಾರ ಆಗೋದನ್ನು ನೋಡ್ಬೋದು. ರೈಟ್? ಇದು 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 3ನೇದು ಆಗಿರುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ ಹೋಗೋಣ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಡ್ಯಾಶ್ ಮೂಲಕ ಹಾದು ಹೋಗುತ್ತದೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅನ್ನುವಂಥದ್ದು ಯಾವುದರ ಮೂಲಕ ಹಾದು ಹೋಗುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತೆ. ಬೇರಿಂಗ್ ಸ್ಟ್ರೈಟ್ ಥ್ರೂ ಪಾಸ್ ಆಗುವಂಥದ್ದು ಇಂಟರ್ನ್ಯಾಷನಲ್ ಡೇಟ್ ಲೈನ್. ಸೊ ಮ್ಯಾಪಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಕಡೆ ರಷ್ಯಾ ಇದೆ, ರಷ್ಯಾ ಅಂದರೆ ಏಷ್ಯಾ, ಈ ಕಡೆ ಅಲಸ್ಕಾ ಅಂದರೆ ಅಮೇರಿಕಾ. ಇದು ನಾರ್ತ್ ಅಮೇರಿಕಾ ಕಾಂಟಿನೆಂಟು, ಇದು ಏಷ್ಯಾ ಕಾಂಟಿನೆಂಟ್. ಇದರ ಮಧ್ಯೆ ಇರುವಂತಹ ಒಂದು ಜಲಸಂಧಿ ಏನಿದೆ? ಬೇರಿಂಗ್ ಜಲಸಂಧಿ. ಆ ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಬರುವಂತಹ ರೇಖೆಯೇ 180 ಡಿಗ್ರಿ ಏನಂತ ಕರಿತೀವಿ? ಅದನ್ನು ಅಂತಾರಾಷ್ಟ್ರೀಯ ದಿನ ರೇಖೆ, ಐಡಿಯಲ್ ಲೈನ್ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂಥೇಳಿ.
ಹಾಗಾದರೆ ಆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬೇರಿಂಗ್ ಜಲಸಂಧಿಯ ಮೂಲಕ ಹಾದೋಗತ್ತೆ. ಈ ಬೇರಿಂಗ್ ಜಲಸಂಧಿ ಅನ್ನೋಂಥದ್ದು ಏಷ್ಯಾ ಮತ್ತು ನಾರ್ತ್ ಅಮೇರಿಕಾ ಕಾಂಟಿನೆಂಟನ್ನು ಸಪ್ರೇಟ್ ಮಾಡುವಂತಹ ಒಂದು ಜಲಸಂಧಿನೂ ಕೂಡ ಆಗಿರುತ್ತೆ. ಈಗ ಬೇರಿಂಗ್ ಜಲಸಂಧಿಯ ಬಗ್ಗೆ ಮಾಹಿತಿ ನಮಗೆ ಕ್ಲಿಯರ್ ಆಯಿತು. ಜಿಬ್ರಾಲ್ಟರ್ ಜಲಸಂಧಿ, ಫ್ಲೋರಿಡಾ ಮತ್ತು ಮಲಕ್ಕಾ ಜಲಸಂಧಿಗಳು ಎಲ್ಲಿ ಕಂಡು ಬರ್ತಾವೆ ಅನ್ನೋದನ್ನು ಕೂಡ ನೋಡ್ಬೋದು. ನೋಡಿ, ಇದು ಜಿಬ್ರಾಲ್ಟರ್ ಜಲಸಂಧಿ ಈ ಭಾಗದಲ್ಲಿ. ಇಲ್ಲಿ ಸ್ಪೇನ್ ರಾಷ್ಟ್ರ ಇದೆ, ಇಲ್ಲಿ ಮೊರಾಕೊ ಇದೆ. ಇದು ಯುರೋಪ್ ಕಂಟ್ರಿ ಆಗಿರುತ್ತೆ, ಇದು ಆಫ್ರಿಕನ್ ಕಂಟ್ರಿ ಆಗಿರುತ್ತೆ. ಸೊ ಇವೆರಡನ್ನ, ಯುರೋಪ್ ಮತ್ತು ಆಫ್ರಿಕಾವನ್ನು ಸಪ್ರೇಟ್ ಮಾಡುವಂಥದ್ದು ಯಾವ ಜಲಸಂಧಿ ಅಂತ ಕೇಳಿದರೆ ಜಿಬ್ರಾಲ್ಟರ್ ಜಲಸಂಧಿ ಆಗಿರುತ್ತೆ. ಇಲ್ಲಿ ಅಟ್ಲಾಂಟಿಕ್ ಓಷಿಯನ್ ಇದೆ, ಇಲ್ಲಿ ಮೆಡಿಟರೇನಿಯನ್ ಸೀಗೆ ಕನೆಕ್ಟ್ ಮಾಡುವಂಥದ್ದು. ಇದನ್ನು ಮೆಡಿಟರೇನಿಯನ್ ಸಮುದ್ರದ ಕೀಲಿ ಕೈ ಅಂತಲೂ ಕೂಡ ಕರೀತಾರೆ. ಯಾವ ಜಲಸಂಧಿಯನ್ನು? ಜಿಬ್ರಾಲ್ಟರ್ ಜಲಸಂಧಿಯನ್ನು. ನೆಕ್ಸ್ಟ್ ನೋಡಿ, ಇಲ್ಲಿ ಫ್ಲೋರಿಡಾ ಸ್ಟೇಟ್ ಅಂತ ಇದೆ. ಫ್ಲೋರಿಡಾ ಸ್ಟೇಟ್ ಅಮೇರಿಕಾ ಮತ್ತು ಯಾವ ಒಂದು ರಾಷ್ಟ್ರಗಳ ನಡುವೆ ಕಂಡುಬರುತ್ತೆ? ಕ್ಯೂಬಾ ದ್ವೀಪದ ನಡುವೆ ಕಂಡುಬರೋದು. ಯಾವ ಜಲಸಂಧಿ? ಫ್ಲೋರಿಡಾ ಅಂಥೇಳಿ. ಈ ಫ್ಲೋರಿಡಾ ಜಲಸಂಧಿ ಅಮೇರಿಕಾ ಮತ್ತು ಕ್ಯೂಬಾದ ನಡುವೆ ಕಂಡುಬರುತ್ತೆ. ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಖಾಡಿ ಕಂಡುಬರುತ್ತೆ. ಈ ಕಡೆ ಕೆರೆಬಿಯನ್ ಸಮುದ್ರ ಕಂಡುಬರುತ್ತೆ. ಎರಡಕ್ಕೂ ಕೂಡ ಕನೆಕ್ಟ್ ಮಾಡುವಂಥದ್ದು. ಮಲಕ್ಕಾ ಜಲಸಂಧಿ ಅಂತ ಇದೆ ನೋಡಿ, ಇಲ್ಲಿ ಇದೆ ಮಲಕ್ಕಾ ಸ್ಟ್ರೈಟು. ಮಲಕ್ಕಾ ಸ್ಟ್ರೈಟ್ ಅನ್ನುವಂಥದ್ದು ಈ ಭಾಗದಲ್ಲಿ ನಾವು ನೋಡ್ತೀವಿ. ಯಾವ ದ್ವೀಪ ಕಂಡುಬರುತ್ತೆ ಅಂತ ಕೇಳಿದರೆ ಇದು ಇಂಡೋನೇಷ್ಯಾ ಕಂಡುಬರುತ್ತೆ. ಈ ಕಡೆ ಯಾವುದಿದೆ? ಮಲೇಷಿಯಾ ಕಂಡುಬರುತ್ತೆ. ಇಂಡೋನೇಷ್ಯಾ ಮತ್ತು ಮಲೇಷಿಯಾದ ನಡುವೆ ಕಂಡುಬರುವಂತಹ ಸ್ಟ್ರೈಟ್ ಯಾವುದಪ್ಪ ಅಂದರೆ ಮಲಕ್ಕಾ ಜಲಸಂಧಿ ಆಗಿರುತ್ತೆ. ನೋಡಿ, ಈ ರೀತಿ ಜಲಸಂಧಿಗಳ ಬಗ್ಗೆನೂ ಕೂಡ ನೋಡ್ಕೋಬೇಕು. ನಾವು ಒಂದು ಆಪ್ಷನ್ ಅಂತ ತಗೊಂಡಾಗ ಎಲ್ಲ ಆಪ್ಷನನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರೆ ಮುಂದಿನ ಎಕ್ಸಾಮ್ಸಲ್ಲಿ ಫ್ಲೋರಿಡಾ ಕೇಳ್ಬೋದು, ಮಲಕ್ಕಾ ಕೇಳ್ಬೋದು, ಜಿಬ್ರಾಲ್ಟರ್ ಕೇಳ್ಬೋದು, ಯಾವುದಾದ್ರು ಪ್ರಶ್ನೆಯಾಗಿ ಬರ್ಬೋದು. ಓಕೆ ಸ್ನೇಹಿತರೆ, ನೋಡಿ ಇಷ್ಟು ಕೂಡ ಇವತ್ತಿನ ಈ ಒಂದು ತರಗತಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರವನ್ನು ನೋಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಎಲ್ಲರೂ ಕೂಡ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಪರ್ಚೇಸ್ ಮಾಡಿಕೊಂಡು ವೀಡಿಯೋಸನ್ನು ವಾಚ್ ಮಾಡ್ತಾ ಹೋಗಿ. ಬರ್ತಾ ಇರುವಂತಹ ಎಕ್ಸಾಮಲ್ಲಿ ನೀವು ಸಕ್ಸಸ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.